ಎಕ್ಸಾಮ್ ಇದ್ದಾಗ ಓದೋದು, ಉಳಿದ ಟೈಮಲ್ಲಿ ಅಡ್ಡಾಡ್ಕೊಂಡಿರೋದು. ಅದು ಡಿಗ್ರಿ ಟೈಮಿಗೆ ಅದು ಸರಿ ಅಂತ ಅನ್ನಿಸ್ಬೋದು. ಆ ಯುಕ್ಸಲ್ಲಿ ಬರೋ ಕನ್ಫ್ಯೂಷನ್ ಬೇರೆ ಥರ ವೈಭವೀಕರಿಸಿ ತೋರಿಸ್ತಾರೆ. ಮೊದಲಿಗೆ ನೀವು ಕಂಪೇರ್ ಮಾಡೋದು ಬಿಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಿಂದ ಎಕ್ಸಿಟ್ ಆಗಬೇಕು. UPSC ಜರ್ನಿ ಅನ್ನೋದು ಇಟ್ಸ್ ನಾಟ್ ಅ ಸಿಂಪಲ್ 1 year 2 year ಅಲ್ಲಿ ನಾನು ಮುಗಿಸ್ಬಿಟ್ಟು ನಾನೊಬ್ಬ ಸಕ್ಸಸ್ಸು UPS ಆಸ್ಪಿರೆಂಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಫಸ್ಟ್ ನಿಮ್ಗೆ ಏನಾದರೂ ನಾನು ಈ ಸಮಸ್ಯೆ, ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಇದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದು ಯಾರು? 2-3 years ನಾನು UPSC ಓದ್ತೀನಿ ಅಂತ ಬರೋದು, ಈ UPSC ಆಗಲಿಲ್ಲ ಅಂತ ಹೋಗೋದು. ಇದೇನಾಗುತ್ತೆ ಅಂದರೆ ಕುತ್ಕೊಂಡು ಓದಿರಲ್ಲ, UPSCನೇ ಬೈಕೊಂಡು ಹೋಗಿರ್ತೀವಿ. ನಮ್ಮ ಮಧ್ಯೆ ಇರುವಂಥ ಜೂನಿಯರ್ ಕಾಲೇಜ್ ಆಗಿರಲಿ, ಇಲ್ಲಿನ ಹೊಸಮನೆ ಬಡವನದಲ್ಲಿ ಸ್ಕೂಲ್ ಆಗಿರಲಿ, ಇಲ್ಲೇ ಓದಿ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ. ಒಂದು ನಿಮಗೆ ಪ್ರಾಬ್ಲಮ್ ಇರೋದನ್ನ ಯಾರ ಹತ್ರ ನಾನು ಶೇರ್ ಮಾಡ್ಕೊಂಡು ಹೇಳಿದಾಗ ಅದು ಮನಸ್ಸು ಅಗ್ರ ಆಗುತ್ತೆ. ಯಂಗ್ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ, ಡಿಗ್ರಿಲಿ ಅವರಿಗೆ ಯಾಕೆ UPSCಗೆ ಬರಬೇಕು? ಕೆಲವರು ಸ್ಪೋರ್ಟ್ಸ್ನ ಪರ್ಸ್ಯೂ ಮಾಡ್ತಾರೆ, ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ ವೀಕ್ಲಿ ಒನ್ಸು. ಪ್ರತಿ ಮಾರ್ಕ್ ಕೊಟ್ಟಾಗ ನೀನು ಏನು ಇಂಪ್ರೂವ್ ಮಾಡ್ಕೋಬೋದು, ನನ್ನ ಥಿಂಕಿಂಗ್ ಸರಿ ಇದೆಯಾ, ನಾನು ಆನ್ಸರ್ ಎಲಿಮಿನೇಷನ್ ಮೆಥಡ್ ಸರಿ ಇದೆಯಾ, ಅದನ್ನು ನೋಡಿದಾಗ ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಬಟ್ ಮಾರ್ಕ್ ಟೆಸ್ಟಿನ ಮಾರ್ಕ್ಸ್ ನೋಡಿ ನೀವು ಡಿಮೋಟಿವೇಟ್ ಮಾಡೋದು ಅದು ತುಂಬ ಈ ಜರ್ನಿಲಿ ತುಂಬ ತಪ್ಪು. ಇನ್ನು ನಾವು ಚಂದ್ರ ಲೇಔಟ್ ಆಗಿರಲಿ, ಅದ್ರ ಜೊತೆಗೆ ಈಗ ವೆಬ್ ಸೀರೀಸ್ ಎಲ್ಲ ನೋಡ್ತೀವಿ, IAS ಆ ಪ್ರಿಪ್ರೇಷನ್ ಬಗ್ಗೆ ಎಲ್ಲ. ಅಲ್ಲಿ ಬರೋದು ಏನಂದರೆ ಈ ರಿಲೇಷನ್ಶಿಪ್ಸ್, ಟಾಕ್ಸಿಸಿಟಿ, ಇದನ್ನ ಅಥವಾ ಏನಂತೀವಿ ಆ ಯುಕ್ಸಲ್ಲಿ ಬರೋ ಕನ್ಫ್ಯೂಷನ್ ಬೇರೆ ಥರ ವೈಭವೀಕರಿಸಿ ತೋರಿಸ್ತಾರೆ. ಆ ಥರ ಒಂದು ಮಾರ್ಕೆಟ್ ಇರುವಾಗ ಇಲ್ಲಿಂದ ಚಿಕ್ಕಮಗಳೂರಿಂದ ನಾಳೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಕ್ಸ್ಪೋಸ್ ಆಗಿ ಅಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಸ್ಟಡಿ ಮಾಡೋರಿಗೆ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಅಷ್ಟು ಡಿಸ್ಟ್ರಾಕ್ಷನ್ ಇರುತ್ತೆ. ಹೌದು, ಇವತ್ತು ನಾವೆಲ್ಲ ಮೀಡಿಯಾದಲ್ಲಿ ನೋಡ್ತೀವಿ. ಆ ಯಂಗ್ ಆಸ್ಪರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿದ್ದಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಡಿಗ್ರಿ ಮುಗಿಸ್ ಬಂದಾಗ ಡಿಗ್ರಿ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಪ್ರಾಬ್ಲಮ್ ಏನಂದರೆ ಇಂಜಿನಿಯರಿಂಗ್ ಆಗಿರಲಿ, ನಾವು ಯಾವುದೋ ಡಿಗ್ರಿ ಮಾಡಬೇಕಾದ್ರೆ ಎಕ್ಸಾಮ್ ಇದ್ದಾಗ ಓದೋದು, ಉಳಿದ ಟೈಮಲ್ಲಿ ಅಡ್ಡಾಡ್ಕೊಂಡಿರೋದು. ಅದು ಡಿಗ್ರಿ ಟೈಮಿಗೆ ಅದು ಸರಿ ಅಂತ ಅನ್ನಿಸ್ಬೋದು. ಬಟ್ ಇಲ್ಲಿ ಹಂಗೆ ಆಗಲ್ಲ. ನೀವು ಪ್ರತಿದಿನ 10 hours 12 hours ಓದಲೇಬೇಕಾಗತ್ತೆ. ಮತ್ತು ಡಿಗ್ರಿ ಮೈಂಡ್ ಸೆಟ್ಟಲ್ಲೇ ಇದ್ದರೆ ಇಲ್ಲಿ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು, ನೀವು ಮೂವಿಗೆ ಹೋಗೋದು, ಲಾಂಗ್ ರೈಡ್ ಹೋಗೋದು, ಮತ್ತು ಟೀ ಅಂಗಡಿ ಹತ್ರ ಕೂತ್ಕೊಂಡು ಮಾತಾಡೋದು, ಈ ಥರದ್ದೆಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಖುಷಿನೇ. ಹೊಸದಾಗಿ ಯಾರೋ ಸಿಗ್ತಾರೆ, ಯಾರ ಜೊತೆ ಮಾತಾಡ್ತೀವಿ ಅಂತ, ಅದು ನಿಮಗೆ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸು. ಮೊದಲಿಗೆ ನೀವು ಕಂಪೇರ್ ಮಾಡೋದು ಬಿಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಿಂದ ಎಕ್ಸಿಟ್ ಆಗಬೇಕು. 2-3 years. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತೀರಾ ಅಂದರೆ ನೀವು ಏನೋ ಮಾಡ್ತಿದ್ದೀರಾ ಅಂತ. ಏನು ಮಾಡ್ತಿರಲ್ಲ, ಕುತ್ಕೊಂಡು ಓದ್ತಿದ್ದೀರಾ ಅಂದರೆ ಸೋಷಿಯಲ್ ಮೀಡಿಯಾ ನಿಮಗೇನು ಅವಶ್ಯಕತೆ ಇದೆ? ಫಸ್ಟು ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬರಬೇಕು. ಇನ್ನೊಂದು, ನಿಮ್ಮ ಫ್ಯಾಮಿಲಿ ನಿಮಗೆ ದುಡ್ಡು ಕೊಟ್ಟು ಓದಿಸ್ತಿದೆ ಅಂದಾಗ ಅದನ್ನು ನೀವು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿಕೊಂಡು ಯಾವುದೋ ಕೆಲಸ ತಗೊಂಡು ನೋಡಬೇಕು. ನೀವು ಮತ್ತೆ ರಿಲೇಷನ್ಶಿಪ್ ಬೀಳೋದು, ಮತ್ತು ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಇರೋದು, ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡಂಗೆ. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟ್ರಾಕ್ಷನ್. 2-3 years ನಾನು UPSC ಓದ್ತೀನಿ ಅಂತ ಬರೋದು, ಈ UPSC ಆಗಲಿಲ್ಲ ಅಂತ ಹೋಗೋದು. ಇದೇನಾಗುತ್ತೆ ಅಂದರೆ ಕುತ್ಕೊಂಡು ಓದಿರಲ್ಲ, UPSCನೇ ಬೈಕೊಂಡು ಹೋಗಿರ್ತೀವಿ. ಅದು ಇಲ್ಲೆಲ್ಲ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ. ನೀವು ಯಾಕೆ UPSC ಯಾರ್ದೋ ಮೋಟಿವೇಶನಿಗೆ ಬಂದರೆ ಸಮಸ್ಯೆ. ನೀವು ಏನಕ್ಕೆ UPSC ಬಂದೀನಿ ಅಂತ ಅರ್ಥ ಮಾಡಿಕೊಂಡು ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಓದಬೇಕು. ಡಿಸ್ಟ್ರಾಕ್ಷನ್ಸ್ನಿಂದ ಹೊರಗಡೆ ಬರಬೇಕು. ಕಮಿಟ್ಮೆಂಟ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಬರೋದು ಮೆಂಟಲ್ ಹೆಲ್ತ್ ಆ್ಯಂಡ್ ಸ್ಟ್ರೆಸ್. ಹೌದು. ಆ ಮೆಂಟಲ್ ಹೆಲ್ತ್ ಸ್ಟ್ರೆಸ್ಗೆ ನೀವೇನಾದರೂ ಸ್ಪೋರ್ಟ್ಸು ಅಥವಾ ಮೆಡಿಟೇಷನ್, ಯೋಗ ಆ ಥರದ್ದು ಏನಾದ್ರು ಹವ್ಯಾಸಗಳಿದ್ವಾ? ಆ್ಯಕ್ಚುಲಿ ಡೀಲಿಂಗ್ ವಿತ್ ದಟ್. ಇಲ್ಲಿ ಮೆಂಟಲ್ ಹೆಲ್ತ್ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ನೀವು ಇಯರ್ ಟುಗೆದರ್ ಓದಿರ್ತೀರ, ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ನಿಮಗೆ ಓದೋಕ್ಕಾಗಲಿಲ್ಲ ಅಂದಾಗ ತುಂಬ ಸೈಕಲಾಜಿಕಲ್ ಪ್ರೆಷರ್ಲಿರ್ತೀವಿ. ಹಂಗಾಗಿ ನಿಮಗೆ ಗುಡ್ ಫ್ರೆಂಡ್ಸ್ ಬೇಕಾಗುತ್ತೆ ನಿಮಗೆ. ನಾನು ಯಶವಂತ್ ಅಂತ ನನ್ನ ಫ್ರೆಂಡು, ಅವ್ರ ಜೊತೆ ನಾನು ಕಂಪ್ಲೀಟಾಗಿ ಏನೇ ಪ್ರಾಬ್ಲಮ್ ಇದ್ರೂ ಮಾತಾಡ್ತೇನೆ. ಮತ್ತು ನನ್ನ ರೂಮ್ಮೇಟ್ಸ್ ಜೊತೆ ಅವ್ರ ಹತ್ರ ಹೆಲ್ದಿ. ಹೌದು, ಅಂದರೆ ಯಾರೋ ಒಬ್ರು ಕುತ್ಕೊಂಡು ಮಾತಾಡ್ತಾರೆ, ನಂದು ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ ಅಂದಾಗ ಅವ್ರ ಹತ್ರ ತುಂಬ ಮಾತಾಡ್ತಿದ್ದೆ. ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅವ್ರಿಗೆ ಎಷ್ಟು ಹೇಳೋಕ್ಕೆ ಸಾಧ್ಯ ಅಷ್ಟು ಹೇಳೋರು. ಅದಾದ್ಮೇಲೆ ನಾನೇ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೆ. ಜೊತೆಗೆ ಯಾವ್ದಾರ ಸ್ಪೋರ್ಟ್ಸ್ ಮತ್ತು ಅದರ ಆರ್ಟನ್ನ ಪರ್ಸ್ಯೂ ಮಾಡಬೇಕು. ಅದು ಹಾಬೀಸ್ ಆಗಿರಲಿ ಅಥವಾ ಮೆಂಟಲ್ ಹೆಲ್ತ್ ಆಗಿರಲಿ. ಕೆಲವರು ಸ್ಪೋರ್ಟ್ಸ್ನ ಪರ್ಸ್ಯೂ ಮಾಡ್ತಾರೆ, ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ ವೀಕ್ಲಿ ಒನ್ಸು. ಅದು ಬಿಟ್ಟರೆ ನಾನು ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯ ನಾನು ಅಕಾಡೆಮಿಕ್ ಬಿಟ್ಟು ನಾನು ಸಾಹಿತ್ಯ ಓದ್ತಿದ್ದೆ. ತುಂಬ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನಾನು ಮಾಡ್ತಿದ್ದೆ. ಯಾವುದೋ ಒಂದು ಬುಕ್ ತಗೊಳೋದು. ರೀಸೆಂಟಾಗಿ SL ಭೈರಪ್ಪ ಅವ್ರದ್ದು ಪರ್ವ ಅಂತ ಬುಕ್ ಇದೆ, 700 pages. ಮೇ ಬಿ ನಾನು 23 ಅಟೆಂಡ್ ಕ್ಲಿಯರ್ ಆಗಲಿದ್ದಾಗ ಆ ಪರ್ವ ಬುಕ್ ತಗೊಂಡೆ ನಾನು 3-4 ದಿನ ಕಂಪ್ಲೀಟಾಗಿ ಓದಿದ್ದೆ. ನಾನು ಬೆಳಗಿಂದ ಅದನ್ನೇ ಓದಿದ್ದು. ಮೇ ಬಿ ಇದು ಬಿಟ್ಟು ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. 4 ದಿನ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅದಾದಮೇಲೆ ನಾರ್ಮಲೈಸ್ ಆಗುತ್ತೆ.
ಮತ್ತು ನೀವು ಹೊಸ್ದಾಗಿ ಪ್ರಿಪ್ರೇಷನ್ ಶುರು ಮಾಡ್ಬೋದು. ಶುರು ಮಾಡ್ತೀವಿ. ಒಂದು ನಿಮಗೆ ಪ್ರಾಬ್ಲಮ್ ಇರೋದನ್ನ ಯಾರ ಹತ್ರ ನಾನು ಶೇರ್ ಮಾಡ್ಕೊಂಡು ಹೇಳಿದಾಗ ಅದು ಮನಸ್ಸು ಅಗ್ರ ಆಗುತ್ತೆ, ಡೈವರ್ಟ್ ಮಾಡ್ಕೋಬೇಕು. ಡೈವರ್ಟ್ ಜೊತೆಗೆ ಅದು ಮನಸ್ಸಲ್ಲೇ ಇಟ್ಕೊಂಡಾಗ ಸೈಕಲಾಜಿಕಲ್ ಪ್ರೆಷರ್ ಆಗುತ್ತೆ, ಯಾರ ಹತ್ರ ನೀವು ಹೇಳ್ಕೊಂಡಾಗ ಅದು ಮನಸ್ಸು ಅಗ್ರ ಆಗುತ್ತೆ. ಜೊತೆಗೆ ನಿಮ್ಮ ಮೆಂಟಲ್ ಅದನ್ನು ಮರಿಬೇಕು ಅಂದರೆ ಯಾವುದ್ರಲ್ಲಾರ ನೀವು ಸ್ಪೋರ್ಟ್ಸ್ ಅಥವಾ ಲಿಟ್ರೇಚರಲ್ಲಿ ಪರ್ಸ್ಯೂ ಮಾಡೋದು. ಸೊ ಈಗ ಈ UPSCಲಿ ನೀವು ಮೆಂಟಲ್ ಹೆಲ್ತ್ ಬಗ್ಗೆ ಹೇಳಿದ್ರೆ ಅದ್ರ ಜೊತೆಗೆ ನಾವು ಎಲ್ಲ ಕಡೆ ಎಲ್ಲ ವೀಡಿಯೋದಲ್ಲಿ ನೋಡ್ತೀವಿ, ಇಷ್ಟು ಮಾಕ್ ಟೆಸ್ಟ್ ಕೊಡಬೇಕು, 100+ ಕೊಡಬೇಕು, ಇಂಟರ್ವ್ಯೂಸ್ ಕೊಡಬೇಕು, ಇಷ್ಟು ಮಾಕ್ ಎಕ್ಸಾಮ್ಸ್ ಬರೀಬೇಕು ಅಂತ. ಸೊ ಹೌ ವಾಸ್ ಯುವರ್ ಮಾಕ್ ಡ್ರಿಲ್ ಥರ ಆ ಫೇಸ್? ಅಂದರೆ ಇಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇಲ್ಲಿ ಕಂಪ್ಲೀಟ್ ಪ್ರಾಕ್ಟೀಸೇ ಬೇಕು. ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ ಪ್ರಿಲಿಮ್ಸು ಒಂದು ದಿನದಲ್ಲಿ ನಿಮ್ಮದು 1 ಇಯರ್ ನಿಮ್ಮದು ಡಿಸೈಡ್ ಮಾಡುತ್ತೆ. ಹಂಗಾಗಿ ನೀವು ಎಷ್ಟು ಮಾಕ್ ಟೆಸ್ಟ್ ಕೊಡ್ತೀರೋ ಅಷ್ಟು ಒಳ್ಳೆಯದು. ಮೇ ಬಿ ನಾನು ಪ್ರತಿ ವರ್ಷ ನಾನು 30 to 40 ಮಾಕ್ ಟೆಸ್ಟ್ನ ಕೊಡ್ತಿದ್ದೆ ಪ್ರಿಲಿಮ್ಸ್ಗೆ. ಹಾಗಾಗಿ ನಂದು 19 ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತೆ ನಾವು. ಬಟ್ ನಾನು ಮೇನ್ಸ್ ಟೆಸ್ಟ್ ಸೀರೀಸ್ ಸರಿಯಾಗಿ ಅಟೆಂಡ್ ಮಾಡಲ್ಲ, ಫೇಲ್ಯೂರ್ ಆಯಿತು. 23ಯಲ್ಲಿ ನಾನು ಪ್ರಿಲಿಮ್ಸು ಮಾಕ್ ಕೊಟ್ಟಿದ್ದೆ, ಮೇನ್ಸು ಟೆಸ್ಟ್ ಕೊಡ್ತಾ ಇದ್ದೆ, ವೀಕ್ಲಿ ಒನ್ಸ್ ಕೊಡ್ತಾ ಇದ್ದೆ. ಹಂಗಾಗಿ ನಾನು 23 ಅಟೆಂಪ್ಟ್ ಯಾಕೆ ಹೋಯಿತು ಅಂದರೆ ಮೇನ್ಸ್ ಜಾಸ್ತಿ ಮಾಕ್ ಟೆಸ್ಟ್ ಕೊಡಲಿಲ್ಲ. 24ಅಲ್ಲಿ ಏನಾಯಿತು ಅಂದರೆ ಪ್ರತಿದಿನ ನಾನು ಮೇನ್ಸಿಗೆ ಟೆಸ್ಟ್ ಬರೀತಿದ್ದೆ. ಪ್ರತಿದಿನ 1.5 hour ಕೂತ್ಕೊಂಡು 20 pages ಬರೀತಿದ್ದೆ. ಮೇನ್ಸ್ ಚೆನ್ನಾಗಿತ್ತು. ಇಂಟರ್ವ್ಯೂ ಯಾಕೆ ಚೆನ್ನಾಗಿಲ್ಲ ಅಂದರೆ ನನ್ನ ಟೈಮ್ ಕನ್ಸ್ಟೆಂಟ್ ಇತ್ತು. ಮೇ ಬಿ ನಾನು 2 weeks ಇತ್ತು, ತುಂಬ ಮಾರ್ಕ್ ಕೊಡೋಕ್ಕಾಗಲಿಲ್ಲ. ಮೇ ಬಿ 6-7 marks 6 ಅಷ್ಟೇ ಕೊಟ್ಟಿದ್ದೆ ಮಾರ್ಕು ಇಂಟರ್ವ್ಯೂಗೆ. ಹಂಗಾಗಿ ನಂದು ಮಾರ್ಕ್ ಕೊಡಲಿಲ್ಲ, ನನ್ನ 24 ಆಗಲಿಲ್ಲ. 25ಅಲ್ಲಿ ನಾನು ಕಂಪ್ಲೀಟ್ ಎಲ್ಲ ಪ್ರಿಲಿಮ್ಸು ಮೇನ್ಸ್ ಇಂಟರ್ವ್ಯೂ ಮೇ ಬಿ 17 ಮಾಕ್ ಇಂಟರ್ವ್ಯೂ ಕೊಟ್ಟಿದ್ದೆ. ಓಕೆ. ಹಂಗಾಗಿ ನಿಮ್ಗೆ ನಾರ್ಮಲೈಸ್ ಆಗುತ್ತೆ ಯಾರು ಆಫೀಸರ್ ಜೊತೆ ಕೂತ್ಕೊಂಡಾಗ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆ. ಪ್ರಾಕ್ಟೀಸ್ ಒಂದು ಕಡೆ ಆಯಿತು, ಆದರೆ ಈಗ ಎಲ್ಲ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಸೀರೀಸಿಂದ ಬಂದಿರೋ ಮಾರ್ಕ್ಸ್ಗಳಿಂದ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಮಾರ್ಕ್ಸ್ಗಳು ಆನ್ ರಿಯಲ್ ಎಕ್ಸಾಮ್ಗೂ ಆ ಮಾಕ್ ಟೆಸ್ಟ್ ಸೀರೀಸ್ ಮಾರ್ಕ್ಸ್ಗೂ ಏನು ವ್ಯತ್ಯಾಸ? ಬಿಕಾಸ್ ಅಲ್ಲಿ ಡಿಮೋಟಿವೇಟ್ ಆಗೋ ಸಾಧ್ಯತೆಗಳು. ನಾನು ಈಗಲೂ ಹೇಳ್ತೀನಿ, ಎಷ್ಟೋ ಜನ ನನಗೆ ಜೂನಿಯರ್ಸ್ ಬಂದು ಮಾಕ್ ಟೆಸ್ಟಲ್ಲಿ ನಾನು 40 ಆಗ್ತಿದೆ, 50 ಆಗ್ತಿದೆ, ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತಾ ಅಂತ ಹೇಳ್ತಾರೆ. ಮಾಕ್ ಟೆಸ್ಟ್ ನೀವು ಜಸ್ಟ್ ಫಾರ್ ಪ್ರಾಕ್ಟೀಸ್ ಅಂತ ನೋಡ್ಬೇಕು. ಅದೇ ಕ್ವಶನ್ಗಳು ಬರ್ತಾವ ಅದು ಗೊತ್ತಿಲ್ಲ. ನೀವು ಅಲ್ಲಿ ಏನು ತಪ್ಪು ಮಾಡ್ತೀರಾ ಅದನ್ನು ತಿದ್ದುಕೊಳೋಕ್ಕೆ ನಿಮಗೆ ಚಾನ್ಸ್ ಅಂತ ಮಾಕ್ ಟೆಸ್ಟ್ ನೋಡಬೇಕು. ಆ ಮಾರ್ಕ್ಸ್ ಇಟ್ಕೊಂಡೇ ನೀವು ಕ್ಲಿಯರ್ ಮಾಡ್ತೀರಾ ಅನ್ನೋದು ಸುಳ್ಳಾಗುತ್ತೆ. ನಾನು 19ನಲ್ಲಿ ಮಾಕ್ ಟೆಸ್ಟಲ್ಲಿ 60-65 ಆಗೋದು, ಬಟ್ ಆ್ಯಕ್ಚುಲ್ 98 ಆಗಿತ್ತು ಪ್ರಿಲಿಮ್ಸು. ಓಕೆ. ಹಾಗಾಗಿ ಮಾಕ್ ಟೆಸ್ಟಲ್ಲಿ ನೀವು ಏನು ಪ್ರಾಬ್ಲಮ್ ಮಾಡ್ತೀರಾ ಅಂತ ನೀವು ಅದನ್ನು ರಿಸಾಲ್ವ್ ಮಾಡೋಕ್ಕೆ ಮಾತ್ರ ನೋಡಬೇಕು ಹೊರತು ಅದೇ ಮಾನದಂಡವಾಗಿ ಇಟ್ಕೋಬಾರ್ದು. ಪ್ರತಿ ಮಾರ್ಕ್ ಕೊಟ್ಟಾಗ ನೀನು ಏನು ಇಂಪ್ರೂವ್ ಮಾಡ್ಕೋಬೋದು, ನನ್ನ ಥಿಂಕಿಂಗ್ ಸರಿ ಇದೆಯಾ, ನಾನು ಆನ್ಸರ್ ಎಲಿಮಿನೇಷನ್ ಮೆಥಡ್ ಸರಿ ಇದೆಯಾ, ಅದನ್ನು ನೋಡಿದಾಗ ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಬಟ್ ಮಾರ್ಕ್ ಟೆಸ್ಟಿನ ಮಾರ್ಕ್ಸ್ ನೋಡಿ ನೀವು ಡಿಮೋಟಿವೇಟ್ ಮಾಡೋದು ಅದು ತುಂಬ ಈ ಜರ್ನಿಲಿ ತುಂಬ ಟಫ್ ಆಗುತ್ತೆ. ಸೊ ನನ್ನ ಹೆಸರು ನಂದೀಶ್ ಅಂತ. ದಾಮು ಜೊತೆ ಓದೋರ ಜೊತೆಗೆ ಪ್ರವೀಣ್ಗೆ ದೊಡ್ಡಪ್ಪನ ಮಗ. ಅವನು 2018-19 ಕೋಚಿಂಗ್ ಮುಗಿಸಿ ವಿಜಯನಗರ ಅಂತ ಬೆಂಗಳೂರಲ್ಲಿದೆ, ಅಲ್ಲಿ ಆದಿಚುಂಚನಗಿರಿ ಹಾಸ್ಟೆಲ್ಲು. ಆ ಹಾಸ್ಟೆಲಲ್ಲಿ ನಾನು ಮತ್ತು ಅವನು 19th UPSC ಅಟೆಂಪ್ಟ್ ಕೊಡಬೇಕಾದ್ರೆ ಜೊತೆಯಲ್ಲಿ ಪ್ರಿಪೇರ್ ಆಗ್ತಾಯಿದ್ವಿ. ಸೊ ನಾನು ಅದಕ್ಕಿಂತ ಮುಂಚೆನೇ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೆ ಒಂದು ಸಲ. ಆದರೆ ಇಂಟರ್ವ್ಯೂನಲ್ಲಿ ಪಾರಾಗ್ದಲೇ ನೆಕ್ಸ್ಟು UPSC ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಆಸೆನಲ್ಲಿ ಜೊತೆಲಿ ಕೂತು ಓದ್ತಾ ಇದ್ವಿ. ನಂತರ ಏನಾಯಿತು, 20ರಲ್ಲಿ ನನಗೆ ಸ್ಟೇಟ್ ಅಕೌಂಟ್ ಸರ್ವಿಸ್ಸು ಎಕ್ಸಾಮ್ ಕ್ಲಿಯರ್ ಆಗಿ ನಾನು ಸ್ಟೇಟ್ ಸರ್ವಿಸಿಗೆ ಜಾಯ್ನ್ ಆದೆ. ಪ್ರವೀಣ್ ಬಂದು ಕಂಟಿನ್ಯೂ ಮಾಡ್ತಾಯಿದ್ರು. ಫಸ್ಟ್ ಅಟೆಂಪ್ಟ್ ಹಾಗಾಗಿತ್ತು, ಫಸ್ಟ್ ಅಟೆಂಪ್ಟ್ಸು ಮೇನ್ಸು ಕ್ಲಿಯರ್ ಆಗಲಿಲ್ಲ. ನಂತರ ನಾನು ಅವನಿಗೆ ಜೊತೆಯಾಗಿ ಯಾವುದೇ ಜರ್ನಿನಲ್ಲೂ ಜೊತೆನಾಗೆ ಇದ್ದೀನಿ. ಎಕ್ಸಾಮ್ ಬರೀಬೇಕಾದ್ರೆ ಪ್ರಿಲಿಮ್ಸು ಒಂದು ಮಾದರಿ ಇರುತ್ತೆ, ಮೇನ್ಸ್ ಒಂದು ಥರ ಇರುತ್ತೆ, ಇಂಟರ್ವ್ಯೂ ಅದಕ್ಕೆಲ್ಲದಕ್ಕಿಂತ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಎಲ್ಲ ವಿಚಾರಗಳಲ್ಲಿ ಒಂದು ಯುನಿಕ್ನೆಸ್ ಇರುತ್ತೆ, ಏನಂದರೆ ಹಾರ್ಡ್ ವರ್ಕ್ ಅಷ್ಟೇ. ಆ ಹಾರ್ಡ್ ವರ್ಕು ಪ್ರತಿ ಹಂತದಲ್ಲೂ ನಮಗೆ ಬೇಕಾಗುತ್ತೆ. ಆ ಹಾರ್ಡ್ ವರ್ಕ್ನ ಪ್ರತಿ ಹಂತದಲ್ಲೂ ಮಾಡ್ತಾನೆ ಬರ್ತಿದ್ದಾರೆ ಪ್ರವೀಣ್ ಅವರು. ಏನಾಗುತ್ತೆ, ನಾವು ಎಕ್ಸಾಮ್ ಬರೀಬೇಕಾದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಬಿಟ್ಟು ಒಂದು ಲೈಬ್ರರಿನಲ್ಲಿ ಕೂತು ಓದ್ತಾ ಇರ್ತೀವಿ. ಆದರೆ ಸಮಾಜ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡುತ್ತೆ, ಜೊತೆಗೆ ನಾವು ಸಮಾಜ ಸೇವೆಗೆ ಅಂತ ಎಕ್ಸಾಮ್ ಬರ್ತಿದ್ವಿ. ನೇಮ್ ಇಟ್ ಸೆಲ್ಫ್ ಹೇಳುತ್ತೆ ಏನಂತಂದರೆ ಪಬ್ಲಿಕ್ ಸರ್ವಿಸ್ ಇದು. ಆ ಪಬ್ಲಿಕ್ ಸರ್ವಿಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಪಬ್ಲಿಕ್ ಜೊತೆ ನಾನು ಹೆಂಗಿರಬೇಕು, ಪಬ್ಲಿಕ್ ನನ್ನನ್ನು ಹೇಗೆ ನೋಡ್ತಾರೆ, ಜೊತೆಗೆ ನಾನು ಆ ಪಬ್ಲಿಕ್ ಅಂದರೆ ಸೊಸೈಟಿನ ಹೇಗೆ ನೋಡ್ತೀನಿ. ಸೊಸೈಟಿ ಉದಾಹರಣೆಗೆ ನಾನು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಆ ಕಾನ್ಸೆಪ್ಟ್ನ ಸೊಸೈಟಿ ಅಕ್ಸೆಪ್ಟ್ ಮಾಡಿದ್ರೆ ಅದು ದೊಡ್ಡ ರೂಲ್ ಆಗುತ್ತೆ. ಹಾಗೆ ಒಬ್ಬ ಎಕ್ಸಾಮ್ ಬರೆಯೋ ಪ್ರತಿಭೆನೂ ಅಷ್ಟೇ. ನಾನು ಎಕ್ಸಾಮ್ ಆದಮೇಲೆ ಆ ಪಬ್ಲಿಕ್ ಸರ್ವಿಸಲ್ಲಿ ನನ್ನ ಕಾಂಟ್ರಿಬ್ಯೂಷನನ್ನು ಏನು ಮಾಡ್ತೀನಿ ಅನ್ನೋದು ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಗೌರ್ಮೆಂಟು ಒಂದು ಸಿಸ್ಟಮ್ಮು, ಆ ಸಿಸ್ಟಮಿಂದ ನಾವು ಪಬ್ಲಿಕ್ಕಿಗೆ ಅಥವಾ ಸೊಸೈಟಿಗೆ
ನಾವು ಒಂದು ಮೆಸೇಜ್ ಕೊಡಬೇಕು. ಏನಂದರೆ ನಾನು ಪಬ್ಲಿಕ್ ಸರ್ವಿಸ್ ಕ್ಲಿಯರ್ ಮಾಡ್ತೀನಿ, ನಾನು ಪಬ್ಲಿಕ್ಕಿಗೋಸ್ಕರ ಏನು ಮಾಡಲಿಕ್ಕೆ ನನ್ನ ಇಚ್ಛೆ ಬರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಜೊತೆಗೆ ಎಕ್ಸಾಮ್ನ ಅರ್ಥ ಮಾಡ್ಕೋಬೇಕು. ಏನು ಎಕ್ಸಾಮ್ ಅಂದರೆ UPSC ಅಂದರೆ ಇಟ್ ಇಸ್ ನಾಟ್ ಸಿಂಪಲ್ ಥಿಂಗ್. ಒಂದೊಂದು ಹಂತನೂ ಕೂಡ ಒಂದೊಂದೇ ಆದ ಕಠಿಣತೆ ಹೊಂದಿರುತ್ತೆ, ಜೊತೆಗೆ ಹಲವಾರು ವಿಚಾರಗಳು ಅದರಲ್ಲಿ ಬರ್ತಾ ಇರ್ತದೆ. ಎಕ್ಸಾಮ್ ಹೋಲ್ ಪ್ರೋಸೆಸ್ನ ಬಂದು ನಾವು ಅರ್ಥ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದನ್ನೆಲ್ಲದನ್ನೂ ದಾಟಿ ಸಕ್ಸಸ್ ಅಂತ ಒಂದು ಹಂತಕ್ಕೆ ಬಂದಾಗ ಆ ಎಲ್ಲದರ ಜರ್ನಿನ ನಾವು ಒಂದ್ಸಲ ಹಿಂದೆ ನೋಡಿದ್ರೆ, ಸೊ ನಾವು ಇದನ್ನೆಲ್ಲ ಮಾಡಿದ್ವಾ, ಇದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಯಾರ್ಯಾರು ಸಪೋರ್ಟ್ ತೊಗೊಂಡಿದ್ದೀವಿ, ಅಥವಾ ಇದನ್ನೆಲ್ಲ ಮಾಡಬೇಕಂದ್ರೆ ನಾನು ಹೇಗೆ ಗಟ್ಟಿತನ ಬೆಳೆಸ್ಕೊಂಡಿದ್ದೀನಿ, ನನ್ನ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬೇರೆ, ನಾನು ಇವತ್ತು ಇರೋವಂಥ ವ್ಯಕ್ತಿ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲದೂ ಒಂದು ಪಿಕ್ಚರೈಸೇಷನ್ ಬಂದು ಒಬ್ಬ ಸಕ್ಸಸ್ ಆದಾಗ ಅವನ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿರುತ್ತೆ. ಜೊತೆಗೆ ಪ್ರತಿ ಹಂತದಲ್ಲೂ ಕಠಿಣ ಪರಿಶ್ರಮನ ಹಾಕಿ ಬರ್ತಾ ಇದ್ದಾರೆ. ಎರಡನೇದಾಗಿ ಅವನ ಜೊತೆ ನಾನು ಪ್ರಿಪ್ರೇಷನ್ನಲ್ಲಿ ಮೇಜರ್ ಆಗಿ ಮೇಯ್ನ್ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ನಾನು ಪ್ರವೀಣ್ ಜೊತೆ ಇದ್ದೆ. ಏನಂದರೆ ಅವರು ಹೇಳ್ತಾ ಇರ್ತಾರೆ, ಅವರ ಇಂಟರ್ವ್ಯೂ ಮಾಡಿದಾಗಲೂ ಒಮ್ಮೆ ಹೇಳಿದ್ರು, ಒಬ್ಬ ಮೆಂಟರ್ ಅನ್ನೋರು ಕಿರುಳುಬೇಳನ್ನ ತೋರಿಸ್ಬಿಟ್ಟು ನಮ್ಮನ್ನು ದಡ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮೆಂಟರ್ನ ನಾವು ಟ್ರಸ್ಟ್ ಮಾಡಬೇಕಂತ. ಸೊ ನನಗೆ ಗೊತ್ತಿಲ್ಲದಂಗೆ ನಾನೊಬ್ಬ ಮೆಂಟರಾಗಿ ಪರಿವರ್ತನೆ ಆದೆ. ಅದಕ್ಕೆ ಕಾರಣ ಪ್ರವೀಣ್ ಅವರು ನಾನು ಕೊಡುವಂಥ ಗೈಡೆನ್ಸ್. ಯಾಕೆಂದರೆ ನಾನು ಆಲ್ರೆಡಿ ಸಿಸ್ಟಮ್ ಒಳಗಡೆ ಇದ್ದೆ. ನಾನು ಆಲ್ರೆಡಿ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಹೆಂಗೆ ನಾವು ಸರ್ವಿಸ್ ಮಾಡ್ಬೋದು ಅಥವಾ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಕ್ಸಾಮಲ್ಲಿ ಯಾಕೆ ಅದನ್ನು ಓರಿಯೆಂಟೇಷನ್ ಮಾಡಿ ಕ್ವಶನ್ಸ್ಗಳು ಬರುತ್ತೆ, ಆ ಕ್ವಶನ್ಸನ್ನ ನಾವು ಬಿಡಿಯಾಗಿ ನೋಡಿ ಹೆಂಗೆ ಬರೀಬೇಕು ಅನ್ನೋದನ್ನೆಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಅವನ ಆನ್ಸರ್ ರೈಟಿಂಗ್ನ ಅಥವಾ ಸ್ಕ್ರಿಪ್ಟನ್ನು ವ್ಯಾಲ್ಯೂಯೇಷನ್ ಮಾಡಿ ಕಳಿಸ್ತಿದ್ದಾಗ ನಾನು ಕೂಡ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದಷ್ಟು ಇನ್ಫಾರ್ಮೇಷನ್ನ ಬುಕ್ಸ್ಗಳಿಂದ ಆಗಲಿ ಅಥವಾ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಆಗಲಿ ಅಥವಾ ಅವ್ನಿಗೇನು ಎಕ್ಸಾಮ್ ಬರೀಬೇಕಾದ್ರೆ ಅಥವಾ ಕ್ವಶನನ್ನು ಅಟೆಂಡ್ ಮಾಡಬೇಕಾದ್ರೆ ಎಲ್ಲಿ ತಪ್ಪಾಗಿರುತ್ತೆ, ಹೆಂಗೆ ನಾವು ಅದನ್ನು ಸರಿ ಮಾಡ್ಕೋಬೇಕು ಅಂತ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಹಂಚ್ಕೋತಿದ್ದೆ. ಅದು ನಾನು ಕೂಡ ಸಲಹೆನ ಕೊಡ್ತಾ ಇದ್ದೆ. ಇನ್ನೊಂದೇನೆಂದರೆ ಮೆಂಟಲ್ ಹೆಲ್ತು. ಈ UPSC ಜರ್ನಿ ಅನ್ನೋದು ಇಟ್ಸ್ ನಾಟ್ ಎ ಸಿಂಪಲ್ 1 year 2 year ನಾನು ಮುಗಿಸ್ಬಿಟ್ಟು ನಾನೊಬ್ಬ ಸಕ್ಸಸ್ಸು UPS ಆಸ್ಪಿರೆಂಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಸೊ ನಮಗೆ ಗೊತ್ತಿರಲ್ಲ ನಾವು ಯಾವತ್ತು ಸಕ್ಸಸ್ ಕಾಣ್ತೀವಿ ಅಂತ. ಸೊ ಆ ಸಕ್ಸಸ್ಸಿಗೆ ಬೇಕಾಗಿರೋದು ಅಷ್ಟೇ ಕಠಿಣ ಪರಿಶ್ರಮ ಅಷ್ಟೇ. ಆದರೆ ಇದನ್ನು ದಾಟಬೇಕಲ್ವಾ? ಈ ದಾಟಬೇಕಾದ್ರೆ ಒಂದು ರೈಲು ಇರುತ್ತೆ. ಆ ರೈಲು ಆ ಹಳಿನಲ್ಲಿ ಮಾತ್ರ ಪಾಸ್ ಆದಾಗ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಅಥವಾ ಒಂದು ಡೆಸ್ಟಿನೇಷನಿಂದ ಅಥವಾ ಸೋರ್ಸಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ತಲುಪಿಸಕ್ಕೆ ಸಾಧ್ಯ. ಹಾಗೆ ನಾವು UPSC ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಸ್ಟಾರ್ಟಿಂಗ್ ಸ್ಟೇಷನಲ್ಲಿ ಅಷ್ಟೇ ಇರ್ತೀವಿ. ಎಂಡ್ ಆಗಬೇಕಲ್ವಾ? ಅದನ್ನ ಸಕ್ಸಸ್ಸಿವ್ ಆಗಿ ಎಂಡ್ ಮಾಡಬೇಕು. ಆ ಸಕ್ಸಸ್ಸಿವ್ ಆಗಿ ಎಂಡ್ ಮಾಡಬೇಕಂದ್ರೆ ನಾವು ಹ್ಯಾವ್ ಟು ಬಿ ಆನ್ ದ ಟ್ರ್ಯಾಕ್ ಇಟ್ ಸೆಲ್ಫ್. ಎಲ್ಲೂ ಡಿವಿಯೇಷನ್ ಆಗಿ ಸಾಧ್ಯನೇ ಇಲ್ಲ ನಮಗೆ. ಸಪೋಸ್ ಡಿವಿಯೇಷನ್ ಆದರೆ ವಿ ಆರ್ ಔಟ್ ಆಫ್ ದಿ ಟ್ರ್ಯಾಕ್ ಅಷ್ಟೇ. ಹಾಗಿರ್ಬೇಕಾದ್ರೆ ಆ ಒಂದು ಟ್ರ್ಯಾಕ್ನಲ್ಲಿ ಇರಬೇಕು ಅಂದರೆ ಮಾನಸಿಕ ಸ್ಥಿತಿ ಬಂದು ತುಂಬ ಚೆನ್ನಾಗಿರ್ಬೇಕಾಗತ್ತೆ. ಸೊ ನಾವು ಅದನ್ನು ಎಷ್ಟು ಗಟ್ಟಿತನ ಮಾಡ್ಕೋತೀವಿ ಅಷ್ಟು ನಾವು ಟ್ರ್ಯಾಕಲ್ಲೇ ಇರ್ತೀವಿ. ಜೊತೆಗೆ ಸಕ್ಸಸ್ಸಿಗೆ ಹತ್ರ ಆಗ್ತಾ ಹೋಗ್ತಿರ್ತೀವಿ. ಅದನ್ನು ಮಾಡಬೇಕಂದ್ರೆ ಎಲ್ಲ ಸಪೋರ್ಟು ಬೇಕಾಗುತ್ತೆ. ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಜೊತೆಗೆ ಫ್ರೆಂಡ್ಸು ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಫ್ರೆಂಡ್ಸು ಅವ್ರನ್ನ ಅದೇ ಸ್ಥಿತಿಲಿ ಅಂದರೆ ಉತ್ತಮ ಸ್ಥಿತಿಲಿ ಸೋತಾಗ ಎಲ್ಲೂ ಹೊರಗಡೆ ಡಿವಿಯೇಷನ್ ಆಗದೆ ಇರೋ ಥರ ಮೋಟಿವೇಶನ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ಯಾರಾದರೂ ಒಬ್ಬರು ತುಂಬ ಹತ್ತಿರ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನಲ್ಲೇ ಆ ಕಾಂಪಿಟೇಷನಲ್ಲಿ ಉಳಿಸ್ಬೇಕಾಗಿರೋಂಥ ವ್ಯಕ್ತಿ ಬೇಕಾಗಿರುತ್ತೆ. ಅವೆಲ್ಲದು ಸಾಧ್ಯ ಆಗ್ಬೇಕಂದ್ರೆ ಅವ್ರು ಆ ಥರನೇ ಯಾರನ್ನಾದ್ರೂ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಪ್ರವೀಣ್ ಅವರು ಕೂಡ ಅಥವಾ ಯಾವುದೇ ಆಸ್ಪಿರೆಂಟು UPSC ಆಸ್ಪಿರೆಂಟ್ ಕೂಡ ಹಂಗೇನೆ ಮೆಂಟರ್ನ ಒಂದು ಬಿಲೀವ್ ಮಾಡಿರ್ತಾರೆ. ಸೊ ಅದಕ್ಕೂ ನನ್ನನ್ನು ಆ ಥರ ಅರ್ಥ ಮಾಡಿಕೊಂಡು ನನ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಪ್ರವೀಣ್ ಅವರಿಗೆ ಒಂದು ಧನ್ಯವಾದ ಅಂತ ತಿಳಿಸ್ತೀನಿ. ಜೊತೆಗೆ ಏನಂದರೆ ಇಷ್ಟೆಲ್ಲ ಸಕ್ಸಸ್ ಆದ್ಮೇಲೂ ಕೂಡ ನಾವು ಏನು ಅನ್ಕೊಂಡಿರ್ತೀವಿ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ. ಸೊ ಆಗ ಏನಾಗುತ್ತೆ, ನಾವು ಸಕ್ಸಸ್ ತಗೊಂಡಿದ್ದೀವಿ ಆದರೆ ನಮಗೆ ಬೇಕಾದ್ರೆ ಸಕ್ಸಸ್ ಬೇಕಲ್ವಾ? ಸೊ ಅದನ್ನು ರೀಚ್ ಆಗ್ಬೇಕಂದ್ರೆ ಈ ಪ್ರತಿ ಹಂತದಲ್ಲೂ ನಾವು ಏನೋ ತಪ್ಪು ಮಾಡಿರ್ತೀವಿ. ಈ UPSC ಜರ್ನಿ ಅಂದರೆ ನಾನು ಏನು ಸರಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋದಲ್ಲ, ಏನು ತಪ್ಪು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ತಪ್ಪಿಂದನೇ ಹಿಂದೆ ಉಳಿತೀವಿ ಬಿಟ್ರೆ ಸರಿಯಿಂದ ನಾವು ಯಾವತ್ತೂ ಹಿಂದೆ ಉಳಿದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ತಪ್ಪುಗಳನ್ನ ಪ್ರತಿ ಅಟೆಂಪ್ಟಲ್ಲೂ ಸರಿ ಮಾಡಿಕೊಂಡು ನಾವು ಯಶಸ್ಸಿಗೆ ಹತ್ರ ಆಗ್ತಾ ಹೋಗ್ತೀವಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂ ಜರ್ನಿ. ಆಮೇಲೆ ನಾವು ನಿಜವಾಗಿ ಆ ಪ್ರೊಸೆಸ್ನ ಅರ್ಥ ಮಾಡ್ಕೋತೀವಿ, ಓದೋದನ್ನ ಎಂಜಾಯ್ ಮಾಡ್ತೀವಿ. ಆಗಷ್ಟೇ ನಾವು ನಮ್ಮ ಸಕ್ಸಸ್ಸನ್ನು ಕೂಡ ತುಂಬ ವಿಜೃಂಭಣೆ ಮಾಡ್ಬೋದು. ಸೊ ಅದೆಲ್ಲದನ್ನು ಕೂಡ ಮಾಡಿ ಇವತ್ತು ಒಂದು ಮಾದರಿಯಾಗಿ ನನಗೂ ಒಬ್ಬರ ಮಾದರಿ, ಜೊತೆಗೆ ನಮ್ಮ ಜಿಲ್ಲೆಗೆ ಹಳ್ಳಿಗೆ ಇನ್ನೂ ತುಂಬ ಮಾದರಿ. ಯಾಕಂದರೆ ಹಳ್ಳಿ ಯಾವತ್ತು ಬಂದು ಇವ್ರು ಹೇಳ್ತಾ ಇರ್ತಾರೆ ಅಬ್ದುಲ್ ಕಲಾಂ ಅವರು, ಹಳ್ಳಿನಲ್ಲಿ ಎಲ್ಲದೂ ಇದೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೋತಿಲ್ಲ ಅಂತ. ಸೊ ಹಳ್ಳಿನಲ್ಲಿ ಏನು ಎಷ್ಟು ಗಟ್ಟಿತನ ಇರುತ್ತೆ ಅಂದರೆ ಈ ಯಾರಲ್ಲಿ ಪೇರೆಂಟ್ಸಲ್ಲಿ ನೀವು ನೋಡಿರ್ಬೋದು, ಪ್ರತಿದಿನವೂ ಬಂದು ಜಮೀನಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಜಾರಿಲ್ಲ. ಸೊ ಅವರ ಒಂದು ಉದ್ದೇಶ ಏನು, ನಾವು
ಅಲ್ಟಿಮೇಟ್ ಫಸ್ಟು ನಮ್ಮ ಬೇಸಿಕ್ ನೀಡ್ಸು ಏನೇನಿದೆ, ಊಟ, ಬಟ್ಟೆ, ಇವುಗಳನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ನಂತರ ಅಷ್ಟೇ ಮುಂದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ಇರುತ್ತೆ. ಆದರೆ ಅವ್ರಿಗೆ ಸಾಧ್ಯ ಆಗುತ್ತೋ ಇಲ್ವೋ, ಆದರೆ ಅವ್ರು ಕೆಲಸ ಮಾಡೋದು ಬಿಡಲ್ಲ. ಹಾಗೆ ನಮ್ಮ UPSCನೂ ಅಷ್ಟೇ, ನಾವು ಎಲ್ಲಿ ರೀಚ್ ಆಗ್ತೀವಿ ಅನ್ನೋದು ಫಸ್ಟ್, ನಾವು ರೀಚ್ ಆಗ್ತೀವಿ ಅನ್ನೋ ತುಂಬ ಅತಿಯಾದ ಆತ್ಮವಿಶ್ವಾಸಕ್ಕಿಂತ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಹಾರ್ಡ್ ವರ್ಕ್ ಮೂಲಕ ಹತ್ತಬೇಕು. ಆ ಹತ್ತಿದ್ದನ್ನ ಪೂರ್ಣ ಮಾಡಬೇಕು. ಹಾಗೆ ಹೋಲ್ ಪ್ರೋಸೆಸ್ಸಲ್ಲಿ ಆ ಕಠಿಣತೆ ಅಥವಾ ದೃಢತೆ ಬಂದು ಹಳ್ಳಿ ಜನದಿಂದ ನಾವು ಕಲ್ತ್ಕೋಬೇಕಾದ್ದು ತುಂಬ ಇದೆ. ಆ ಥರದ್ದನ್ನೆಲ್ಲ ಅನುಭವಿಸಿ ಕೂಡ ಪ್ರವೀಣು ಹಳ್ಳಿ ಜೀವನದಿಂದ ಸಿಟಿ ಜೀವನ ಬಂದು ಇಲ್ಲಿಂದ ಅವ್ರ ತಂದೆ ತಾಯಿಗಳ ಒಂದು, ಮತ್ತೆ ಪುನೀತ್ ಇದರಲ್ಲ ಅವರ ಸ್ವಂತ ಅಣ್ಣ, ಅವರ ಒಂದು ಫಿನಾನ್ಷಿಯಲ್ ಸಪೋರ್ಟು ಮತ್ತು ಇದು ಮೋಟಿವೇಶನ್ನು, ಅದೆಲ್ಲದ್ರಿಂದನೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಇವತ್ತು ಎಲ್ರಿಗೂ ಮಾದರಿಯಾಗಿ ಬೆಳೆದಿದ್ದಾರೆ. ಜೊತೆಗೆ ಸಕ್ಸಸ್ಸನ್ನು ಕೂಡ ತೊಗೊಂಡಿದ್ದಾರೆ. ಇದೆಲ್ಲದಕ್ಕೂ ಅವನ ಕಡೆಯಿಂದ ನಾನು ಒಬ್ಬ ನನ್ನಂತ ತುಂಬ ಮೆಂಟಲ್ ಸ್ಟೇಟಸ್ ಬಗ್ಗೆ ನನ್ನ ಹತ್ರ ತುಂಬ ಹೇಳ್ಕೊಡೋರು ಪ್ರವೀಣು. ಜೊತೆಗೆ ಅಷ್ಟು ನಾನು ಹತ್ತಿರವಾಗಿದೆ ಪ್ರವೀಣ್ಗೆ. ಜೊತೆಗೆ ಇನ್ನೊಂದು ಏನಾಗ್ತಿತ್ತು, ಪುನೀತ್ ಥರ ಹೇಳ್ಕೊಳಾಗದ ವಿಷಯಗಳನ್ನ ನನ್ನ ಹತ್ರ ಹೇಳ್ಕೊಡೋರು. ಸೊ ಆಗ ನಾನು ಪುನೀತ್ ಕನ್ವೆ ಮಾಡಬೇಕಿತ್ತು ಇನ್ ದ ವೇ ಆಫ್ ಯಾವನು ಅರ್ಥ ಮಾಡ್ಕೋಬೇಕು. ಪುನೀತ್ ಆಲ್ಮೋಸ್ಟ್ ಒಂದು 4-5 ವರ್ಷ ಕಂಟಿನ್ಯೂಸ್ ಓದಿದಾಗ ಏನಾಗುತ್ತೆ, ಒಂದು ಯೂನಿಫಾರ್ಮ್ ಜರ್ನಿ ಹೋಗ್ತಾ ಇರ್ತೀವಿ. ನಮ್ಗೆ ಏನಾಗುತ್ತೆ ಅಂದರೆ ಒಂದೇ ಥರ, ಆದರೆ ಅದ್ರ ಎಲ್ಲದಿಂದನೂ ಹೊರಗಡೆನೂ ಬರಬೇಕು. ಜೊತೆಗೆ ಸೋಲಾದಾಗ ನಾವು ಆ ಸೋಲನ್ನ ಅಕ್ಸೆಪ್ಟ್ ಮಾಡಿಕೊಂಡು ರೀಕ್ರಿಯೇಷನ್ ತಗೊಂಡು ಎಗೈನ್ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಪ್ರೋಸೆಸ್ಸನ್ನು ಕೂಡ ತುಂಬ ಚೆನ್ನಾಗಿ ಇಷ್ಟು ದಿವಸ ಮಾಡಿದ್ದಾರೆ ಪ್ರವೀಣು. ಸೊ ಅವ್ರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈಗ ಬರೋ 26ನೇ ಎಕ್ಸಾಮಲ್ಲಿ ಇನ್ನೂ ಉತ್ತಮ ಒಂದು ರ್ಯಾಂಕನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತಾ, ನನ್ನ ಒಂದು ಸಹಾಯ ಏನು ಬೇಕಾದರೂ ನಾನು ಅವ್ರಿಗೆ ಮಾಡ್ತೀನಿ ಅಂತ ನಾನು ಹೇಳ್ತಾ ಈಗ ನಾನು ಒಂದೆರಡು ಮಾತನ್ನು ಪ್ರವೀಣ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮಾಕ್ ಟೆಸ್ಟ್ ಒಂದು ಕಡೆದಾದರೆ ಪ್ರವೀಣ್ ಅವರ ಒಂದು ಡ್ರೀಮ್ ಪೋಸ್ಟಿಂಗ್ ಅಥವಾ ನಂಗೆ ಇದೇ ಬೇಕು ಅಂತ ಏನಾದ್ರು ಡ್ರೀಮ್ ಪೋಸ್ಟಿಂಗ್ ಇದೆಯಾ? ಆ್ಯಕ್ಚುಲಿ ಯಾರೇ ಈ ಜರ್ನಿಗೆ ಬಂದರೂ ಮೊದಲು ಅಂದ್ಕೊಳ್ಳೋದು IAS. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಗ್ರಾಮೀಣ ಭಾಗದ ಸಮಸ್ಯೆಗಳ ಪರಿಹಾರ ಮಾಡಬೇಕು ಅಂದರೆ ಆಫೀಸರ್ ಆದಾಗ IAS ಆದರೆ ಮಾಡ್ಬೋದು ಅಂತ. ಹಾಗಾಗಿ IAS ಆಗಬೇಕು ಅನ್ನೋದೇ ಕನಸು. ಇನ್ನೂ ಒಂದು ಅಟೆಂಪ್ಟ್ ಇದೆ, ಮೇ ಬಿ ಈ ಅಟೆಂಪ್ಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನೊಂದು ಅಟೆಂಪ್ಟ್ ಇದೆ, ಇನ್ನೂ ಮೋಟಿವೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಮೇ ಬಿ ಸಿಗುತ್ತೆ. ಇನ್ನೊಂದು ಅಟೆಂಪ್ಟ್ ಕೊಡುವಂತಹ ಒಂದು ಉತ್ಸಾಹ ಅಥವಾ ಏನಾದರೂ ಪ್ಲಾನಿಂಗ್ ಇದೆಯಾ? ಇದೆ. ಯಾಕೆ ಅಂದರೆ ಈಗ ರೂಲ್ಸ್ ಚೇಂಜ್ ಆಗಿದೆ. ಒಂದ್ಸಲ ನೀವು ಸರ್ವಿಸ್ ಅಲೋಕೇಟ್ ಆದರೆ ಒಂದು ಅಟೆಂಪ್ಟ್ ಕೊಡ್ಬೋದು ಅಷ್ಟೇ. ಹಾಗಾಗಿ ಅಟೆಂಪ್ಟ್ ಇದೆ, ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು. ಇನ್ನೊಂದು ಚೂರು ಪುಷ್ ಮಾಡಿದ್ರೆ ಮೇ ಬಿ 20-30 ಮಾರ್ಕ್ಸ್ ಬಂದಿದ್ರೆ IAS ಆಗಿರುತ್ತೆ. ಆ 30 ಮಾರ್ಕ್ಸಲ್ಲಿ ಲೈಫು ಇನ್ನಷ್ಟು ಮುಂದೆ ಹೋಗುತ್ತೆ ಅಂದರೆ ಕೊಡೋದ್ರಲ್ಲಿ ತಪ್ಪಿಲ್ಲ. ವಾವ್, ಅಂದರೆ ನೆವರ್ ಗಿವ್ ಅಪ್ ಸ್ಪಿರಿಟ್ ಥರ. ಸೊ ಇವತ್ತು ನೀವು ಟ್ರೈನಿಂಗಿಗೆ ಹೋಗ್ತೀರಾ, ನೆಕ್ಸ್ಟ್ ಎಕ್ಸಾಮ್ ಕೊಡ್ತೀರಾ ಎಲ್ಲ, ಅದೇ ಫಸ್ಟ್ ನಿಮಗೇನಾದರೂ ನಾನು ಈ ಸಮಸ್ಯೆ, ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಇದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದು ಯಾವುದು? ಮೊದಲಿಂದಾಗಿ ನಾನು ಅಂದರೆ ನಮ್ಮ ತಾತ ನಮ್ಮ ತಂದೆ ಟೀಚರ್ ಆಗಿರೋದ್ರಿಂದ ಮೊದಲಿಗೆ ಪ್ರೈಮರಿ ಸ್ಕೂಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಟೀಚರ್ಗಳು ಟ್ರೈನಿಂಗ್ ಆಗ್ತಿಲ್ಲ. ಮೊದಲನೇದಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಟಾಯ್ಲೆಟ್ಸ್ಗಳಾಗಿರ್ಬೋದು, ಲ್ಯಾಬೊರೇಟರಿ ಫೆಸಿಲಿಟಿ ಆಗಿರ್ಬೋದು. ಮತ್ತು ನನ್ನ ಪ್ರಕಾರ ವಿತ್ ಅಕಾಡೆಮಿಕ್ಸು ಅಲ್ಲಿ ಸ್ಪೋರ್ಟ್ಸ್ ಮತ್ತು ಆರ್ಟ್ ಕ್ಲಬ್ಗಳನ್ನ ಶುರು ಮಾಡಬೇಕು. ಅದ್ರ ಜೊತೆಗೆ STMC ಅಂತ ಮೊದಲಿದ್ದು, ಕಮ್ಯುನಿಟಿ ಮತ್ತು ಸ್ಕೂಲ್ಗಳು ಮತ್ತು ಕನೆಕ್ಷನ್ ಇಲ್ಲ. ಮೊದಲಿಗೆ ಏನಾಗಿತ್ತು ಅಂದರೆ ಒಂದು ಸಮುದಾಯ ಸ್ಕೂಲ್ನ ಇಂಡೈರೆಕ್ಟಾಗಿ ನಮ್ಮದು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ನಮ್ಮದು ಈ ಸ್ಕೂಲ್ ಅಂತ. ಹಂಗಾಗಿ ಪ್ರತಿ ಸಮಸ್ಯೆಗಳಿಗೆ ಅವ್ರು ಸ್ಪಂದಿಸ್ತಾ ಇದ್ರು. ಈಗ ಡಿಸ್ಕನೆಕ್ಟ್ ಮೇ ಬಿ ಪ್ರೈವೇಟೈಸೇಷನ್ ಆಗಿರೋದ್ರಿಂದಲೋ ಏನೋ. ಹಂಗಾಗಿ ಅದನ್ನು ತರಬೇಕು. ಸಮುದಾಯ ಮತ್ತು ಸ್ಕೂಲ್ಗಳು ಕನೆಕ್ಟ್ ಮಾಡೋಕ್ಕೆ ಏನೋ ಒಂದು ವೇದಿಕೆ, ಎಜುಕೇಷನ್. ಬೇಸಿಕ್ಕಾಗಿ ನನ್ನ ಎಜುಕೇಷನ್ ಬಗ್ಗೆ, ಪ್ರೈಮರಿ ಎಜುಕೇಷನ್ ಅದು ಹಳ್ಳಿಗಳಲ್ಲಿ. ಸೆಕೆಂಡ್ ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರು. ಯಾಕಂದರೆ ಈಗ ಹೆಲ್ತ್ ಅನ್ನೋದು ಮೊದಲಿಗಾದರೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಅನ್ನೋದು ಸಿಟಿಗಳಲ್ಲಿ ಮಾತ್ರ ಇದೆ. ಈಗ ಹಳ್ಳಿಗಳೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ಗಳು ಶುರುವಾಗಿದೆ. ಹಂಗಾಗಿ ಈಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ ಏನಾಗಿದೆ ಅಂದರೆ ಕ್ಯೂರೇಟಿವ್ ಅಂತ. ನಿಮಗೆ ರೋಗ ಬಂದರೆ ನೀವು ಕ್ಯೂರ್ ಮಾಡೋಕ್ಕೆ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗ್ತಾರೆ. ಈಗ ಏನಾಗಿದೆ ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರನ್ನ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ, ಪ್ರಿವೆಂಟಿವ್, ಕ್ಯೂರೇಟಿವ್ ಈ ಥರ. ಅಂದರೆ ಕ್ಯೂರೇಟಿವ್ ಅಂದರೆ ಬರೀ ನೀವು ರೋಗ ಶುರು ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಥರ. ಪ್ರಿವೆಂಟಿವ್ ಅಂದರೆ ಅವೇರ್ನೆಸ್ ಜನರೇಟ್ ಮಾಡೋದು ಹಳ್ಳಿಗಳಲ್ಲಿ. ಹಂಗಾಗಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮತ್ತು ಪ್ರೈಮರಿ ಎಜುಕೇಷನ್ ಇವೆರಡನ್ನ ನಂದು ಮೊದಲಿಗೆ ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಪ್ರಿಯಾರಿಟೈಸ್ ಮಾಡಬೇಕು ಅಂತ. ಅಮೇಝಿಂಗ್. ಯಾಕೆಂದರೆ ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋ ಕಷ್ಟಗಳು ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ಅದನ್ನೇ ಫೋಕಸ್ ಮಾಡ್ತೀನಿ ಅಂದ್ರಿ. ಇನ್ನು ನಮ್ಮ ಚಿಕ್ಕಮಗಳೂರಿನ ಇಲ್ಲಿನ ನೋಡಿ, ಪ್ರವೀಣ್ ಸರ್ ಅವರು ಆಗಿರಲಿ, ಇವತ್ತೇನು UPSC ಕ್ಲಿಯರ್ ಮಾಡಿದ್ದಾರೆ, ಅವರು ಎಲ್ಲೋ ಓದಿ ಯಾವುದೋ ಪ್ರತಿಷ್ಠಿತ ಕಾಲೇಜ್ ಸ್ಕೂಲ್ಗಳಲ್ಲಿ ಓದಿದವರಲ್ಲ.
ನಮ್ಮದೇ ಇರುವಂಥ ಜೂನಿಯರ್ ಕಾಲೇಜ್ ಆಗಿರಲಿ, ಇಲ್ಲಿನ ಹೊಸಮನೆ ಬಡವನದಲ್ಲಿ ಸ್ಕೂಲ್ ಆಗಿರಲಿ, ಇಲ್ಲೇ ಓದಿ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿನ ಗ್ರಾಮೀಣ ಭಾಗದಿಂದ IDSG ಕಾಲೇಜಲ್ಲಾಗಿರಲಿ, ನಮ್ಮ ಸರ್ಕಾರಿ ಪ್ರಥಮ ಮಹಿಳಾ ಕಾಲೇಜ್ ಆಗಿರಲಿ, ಅಥವಾ ಜೂನಿಯರ್ ಕಾಲೇಜ್ ಆಗಿರಲಿ, ಅಥವಾ ಇಲ್ಲಿನ ಪ್ರೈವೇಟ್ ಸ್ಕೂಲ್ ಆಗಿರಲಿ, ಈ ಥರದಲ್ಲಿ ಓದ್ತಿರೋವಂಥ ಯಂಗ್ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ, ಡಿಗ್ರಿಲಿ ಅವರಿಗೆ ಯಾಕೆ UPSCಗೆ ಬರಬೇಕು ಅಂತ ಅದೊಂದು ಹೇಳೋದಾದ್ರೆ ಮೊದಲಿಗೆ ಚಿಕ್ಕಮಗಳೂರಿಂದ ಕಮ್ಮಿ ಜನ ಆಗ್ತಿದ್ದಾರೆ ಅಂತ, ಅದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಮ್ಮ ಚಿಕ್ಕಮಗಳೂರಲ್ಲಿ. ಯಾಕೆ UPSC ಅಂದರೆ, ನೀವು ನಿಮ್ಮ ಲೈಫನ್ನ ಚೆನ್ನಾಗಿ ನೋಡ್ಕೊಳೋದಾದರೆ ಬರೀ ITಗೆ ಹೋದರೆ ಸಾಕು. ಬಟ್ ಸಮಾಜದಲ್ಲಿ ತುಂಬ ಸಮಸ್ಯೆಗಳಿದೆ. ದೇರ್ ಈಸ್ ಓನ್ಲಿ ಒನ್ ಲೈಫ್ ಅಂತ ಅಂತೀವಿ. ನಾವು ಬದುಕೋದ್ರ ಜೊತೆಗೆ ಸಮಾಜ ಹೆಂಗೆ ಬದುಕುತ್ತೆ ಅನ್ನೋದು ನೋಡಬೇಕು. ಸಮಾಜದಲ್ಲಿರೋ ಸಂಕಷ್ಟಗಳಿಗೆ ಆ್ಯಸ್ ಅನ್ ಆಫೀಸರ್ ಆಗಿ ನಾವು ಪರಿಹಾರ ತಂದುಕೊಡ್ಬೋದು ನಮ್ಮ ಕೈಲಾಗಿ ಇದನ್ನ. ಹಂಗಾಗಿ ಸಮಾಜದಲ್ಲಿರೋ ಸಮಸ್ಯೆಗಳನ್ನ ನೀವು ನೋಡಿರ್ತೀರ, ಬಟ್ ಅದನ್ನು ಇಗ್ನೋರ್ ಮಾಡ್ಕೊಂಡು ಹೋಗಿರ್ತೀರ. ಹಾಗಾಗಿ ಸಮಾಜ ಬದಲಾಗಬೇಕು ಅಂದರೆ ನೀವು ಆಫೀಸರ್ ಆಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಒಂದು ಹೆಲ್ತಿ ಸೊಸೈಟಿ ನೀವು ಕ್ರಿಯೇಟ್ ಮಾಡ್ಬೋದು. ಹಂಗಾಗಿ ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ನೀವೊಂದು ಧ್ವನಿಯಾಗಿ ನೀವು ಪರಿಹಾರ ತಂದುಕೊಡ್ಬೋದು. ಹಂಗಾಗಿ ಎಷ್ಟೋ ಜನ ಟ್ಯಾಲೆಂಟೆಡ್ ಯೂತ್ಸ್ ಇದ್ದಾರೆ ಚಿಕ್ಕಮಗಳೂರಲ್ಲಿ. ನಾನು ಹೇಳೋದು UPSC ಅನ್ನೋದನ್ನು ಟ್ರೈ ಮಾಡಿ. ನೀವು ಆಫೀಸರ್ಗಳಾಗಿ ಈಗ ನಾವೇ ಚಿಕ್ಕಮಗಳೂರು ನೋಡಿದ್ರೆ ಮಲೆನಾಡು ಪ್ರದೇಶ ಇದೆ ಮತ್ತು ಬಯಲುಸೀಮೆ ಇದೆ. ಅಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದೇ ಸಮಸ್ಯೆ. ಒಂದು ಟೆರೆನ್ ಡಿಫಿಕಲ್ಟಿಯಿಂದ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಿಲ್ಲ, ಮತ್ತು ಅಗ್ರಿಕಲ್ಚರು ಡ್ರೈ ಲ್ಯಾಂಡ್ರಿಂದ ಕಮರ್ಷಿಯಲ್ ಕ್ರಾಪಿಂಗು ಆಗ್ತಿಲ್ಲ. ಹಂಗಾಗಿ ಎಷ್ಟೋ ಮೈಗ್ರೇಷನ್ ಆಗ್ತಿದೆ. ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಮೈಗ್ರೇಷನ್ ಆಗ್ತಿದೆ, ಲೇಬರ್ ಕ್ಲಾಸ್ ಆಗಿರ್ಬೋದು. ಹಂಗಾಗಿ ಚಿಕ್ಕಮಗಳೂರಿನ ಜನಸಂಖ್ಯೆನೂ ಕಮ್ಮಿ ಆಗ್ತಾಯಿದೆ. ಅದೇನು ಆಫೀಸರ್ ಆಗಿ ನೀವೇ ಈ ಊರಿನ ಸಮಸ್ಯೆಗಳು ನೋಡಿದಾಗ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಜನ್ರೇಟ್ ಆದ್ಮೇಲೆ ಸರ್ಕಾರದಿಂದನೇ ಯಾರೋ ಅಧಿಕಾರಿ ಬಂದ್ಬಿಟ್ಟು ಇಲ್ಲಿನ ಸಮಸ್ಯೆ ಏನು ಅಂತ ನೋಡಿ, ಇಲ್ಲಿನ ಪೊಟೆನ್ಷಿಯಲ್ ಏನು ಅಂತ ಐಡೆಂಟಿಫೈ ಮಾಡಿದಾಗ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ಬೋದು. ಒಂದು ಸೆಲ್ಫ್ ಸಫಿಷಿಯೆಂಟ್ ಡಿಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಒಂದು ಅಧಿಕಾರಿ ವರ್ಕ್ ಮಾಡಬೇಕು. ನೀವು ಈ ಎಲ್ಲ ಸಮಸ್ಯೆಗಳು ನೋಡಿರ್ತೀರ. ಒಂದು ವಿಕಸಿತ ಭಾರತ ಅನ್ನೋ ಒಂದು ದೊಡ್ಡ ಕಲ್ಪನೆಗೆ ನೀವೊಂದು ದನಿ ಆಗ್ಬೋದು ಅನ್ನೋದು ನಂದು ಅನುಭವ. ಅಮೇಝಿಂಗ್. ಒಂದು ಕಡೆ ನಾವು ಸಮಸ್ಯೆನ ಬಗೆಹರಿಸಿ ಅದಕ್ಕೆ ಪಾರ್ಟ್ ಆಗಿ ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇನ್ನೊಂದು ಕಡೆ ಏನು ಬರುತ್ತೆ ಅಂದರೆ, ನೀವು UPSC ಪ್ರಿಪ್ರೇಷನಲ್ಲಿ ಇರೋದ್ರಿಂದ ಒಂದು ಡಿಬೇಟ್ ನೋಡಿರ್ತೀರ. ಸಂಜೀವ್ ಸನ್ಯಾಲ್ ಸರ್ ಅವರು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ರಾಜ್ಯಸಭಾದಲ್ಲಿ ಉಪರಾಷ್ಟ್ರಪತಿಗಳು ಕೂಡ ಮತ್ತು ಫೈನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳ್ತಾರೆ ದಟ್ 2-3 ಅಟೆಂಪ್ಟ್ ನೀವು ಕಂಪ್ಲೀಟಾಗಿ ಕೊಡಿ, ಅದಾದಮೇಲೆ ನೀವು ಏನಾದರೂ ಬಿಸ್ನೆಸ್ಗೆ ಕೈ ಹಾಕಿ. ಈ ಥರದ್ದು ಕಾಂಟ್ರವರ್ಸಿಗೆ ಬಂದಿದೆ. ಆ ಡಿಬೇಟ್ ಬಗ್ಗೆ ನಿಮ್ಮ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್ ಏನು ಹೇಳಕ್ಕೆ ಇಷ್ಟ? ಅಂದರೆ UPSC ಅನ್ನೋದು ಎಲ್ಲರಿಗೂ ಅವೇರ್ನೆಸ್ ಇರಲ್ಲ. ಅವ್ರು ಹೇಳೋದು ಸರಿಯಾಗುತ್ತೆ, ಯಾಕಂದರೆ ಒಂದು ಬ್ಯಾಕಪ್ ಇದ್ದರೆ ಒಳ್ಳೆಯದು, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ. ಬಟ್ ಸಮಸ್ಯೆ ಏನಾಗುತ್ತೆ ಅಂದರೆ, ಗ್ರಾಮೀಣ ಭಾಗದಲ್ಲಿ ಅಥವಾ ಚಿಕ್ಕ ಪುಟ್ಟ ಪಟ್ಟಣದಿಂದ ಬಂದಾಗ UPSC ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ನಾವು ಸುಮ್ಮನೆ ಕೊಟ್ಬಿಡ್ತೀವಿ, 1-2 ಅಟೆಂಪ್ಟು ಅರ್ಥ ಆಗಿರಲ್ಲ. ಬಟ್ ನೀವು ಅಟೆಂಪ್ಟ್ಸ್ನ ನೀವೇನು ಕಟ್ ಮಾಡಿದ್ರೆ ಆಪರ್ಚುನಿಟಿನ ಕಿತ್ಕೊಂಡಂಗೆ ಆಗುತ್ತೆ. ಯಾವುದು ಕೆಳವರ್ಗದಿಂದ ಬಂದವರಿಗಾಗಿರಲಿ, ಅದು ಬಡತನದಿಂದ ಬಂದವರಿಗಾಗಲಿ, ಅವರಿಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಕಾಂಟ್ಯಾಕ್ಟು ಯಾರಿರಲ್ಲ, ಸೀನಿಯರ್ಸ್ ಪರಿಚಯ ಇರಲ್ಲ, ಯಾರೋ DC-ನ SP-ನ ಪರಿಚಯ ಕಾಂಟ್ಯಾಕ್ಟ್ ಮಾಡಿರಲ್ಲ, ಒಂದು ಅವೇರ್ನೆಸ್ ಇರಲ್ಲ. ಅವರು ನಿಧಾನಕ್ಕೆ ಅರ್ಥ ಮಾಡ್ಕೊತಾ ಹೋಗ್ತಾರೆ. ನೀವು 3 ಅಟೆಂಪ್ಟ್ಸ್ ಅಂತ ಕೊಟ್ಟರೆ ಒಂದು ಕ್ರೀಮಿ ಲೇಯರ್ ಅಂತಾರಲ್ಲ, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡಿದಂಗೆ, ಎಲೈಟ್ ಕ್ಲಾಸ್ಗಳಿಗೆ ಮೋರ್ ಅವೇರ್ನೆಸ್ ಇರುತ್ತೆ, ಮೋರ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ನೀವು 6-7 ಅಟೆಂಪ್ಟ್ ಕೊಡ್ತಾರೆ ಅಂದರೆ ಅವನು ಮೋಟಿವೇಟ್ ಆಗಿ ಇಲ್ಲಿ ಬಂದು ಅವನು ಎಫರ್ಟ್ ಆಗ್ತೇನೆ ಅಂತ. ಹಂಗಾಗಿ ನೀವು ಅಪಾರ್ಚುನಿಟಿ ಕಿತ್ಕೊಂಡಂಗೆ ಆಗುತ್ತೆ. ಬಟ್ ಒಂದು ಬ್ಯಾಕಪ್ ಇದ್ದರೆ ಒಳ್ಳೆಯದು. ಬಟ್ ಅದನ್ನು ಅಪಾರ್ಚುನಿಟಿ ಕಿತ್ಕೊಂಡು ಕೊಡೋದಕ್ಕಿಂತ ನೀವು ಪ್ಲ್ಯಾನ್ B ಅಂತ ಮಾಡಿಕೊಂಡು, ಯಾಕಂದರೆ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನಂದು 25 ಅಟೆಂಪ್ಟ್ ಕೊಡೋದಕ್ಕಿಂತ ಮೊದಲು ನಂದು ಲೈಬ್ರರಿಲಿ ಇದರಲ್ಲಿ ಬರ್ಕೊಂಡಿದ್ದೆ, ಪಥಕುಸಿಯ ನೆಲವೆವುದು ಮಂಕುತಿಮ್ಮ ಅಂತ. ಅಂದರೆ ನೀವು ಜಾರ್ ಬಿದ್ದರೆ ಎಲ್ಲಿಗೂ ಬೀಳಲ್ಲ, ಕೆಳಗಂತೂ ಬೀಳಲ್ಲ. ನೀವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದೆ, ನಾಳೆ ದಿನ ಕ್ಲಿಯರ್ ಆಗಲಿಲ್ಲ ಅಂದರೆ ನನ್ನ ಜಾಬಿಗೆ ಹೋಗ್ಬೇಕು, ಲೈಫ್ ಮುಂದೆ ಹೋಗ್ತಾ ಇರುತ್ತೆ. ಹಂಗೆ ಕಳ್ಕೊಳೋದೇನಿಲ್ಲ, ಇನ್ನೇನಿದ್ರು ಪಡ್ಕೊಳೋದೆ ಅಂತ. ಮೇ ಬಿ ಇನ್ನೊಂದು ಜಾಬ್ ಮಾಡ್ತಾ ಇದ್ದು ನೀವು ಮತ್ತೆ UPSCನ ಪರ್ಸ್ಯೂ ಮಾಡೋದು ತುಂಬ ಒಳ್ಳೇದಿರುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ. ಅದು UPSCನೂ ಆ್ಯಕ್ಚುಲಿ ಅವರು ಇದು ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಅಟೆಂಪ್ಟ್ಸ್ನ ಕಮ್ಮಿ ಮಾಡ್ತೀನಿ ಅನ್ನೋದು ಮೇ ಬಿ ಅಪಾರ್ಚುನಿಟಿ ಕಿತ್ಕೊಂಡಂಗೆ ಆಗುತ್ತೆ ಅಷ್ಟೇ. ಆಪರ್ಚುನಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬಂದು ಕೆಲವರ್ಗದಿಂದ ಮೇಲ್ ಬರೋಕ್ಕೆ ಅಂತ ನೀವು ಹೇಳ್ತೀರಾ. ನಾವು ನಮ್ಮ ಚಿಕ್ಕಮಗಳೂರಿನಿಂದ ಒಂದು ಹೆಮ್ಮೆಯಿಂದ ನಾವು ಯೂತ್ ಕಮ್ಯುನಿಟಿ ಒಂದು ಕ್ವೆಶ್ಚನ್ ಕೇಳೋದಾದರೆ, ಆಫ್ಟರ್ 10 years ಪ್ರವೀಣ್ HT ಅವರು ಎಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಅಂದರೆ ನಿಮ್ಮನ್ನು ನೀವು ಒಂದು ವಿಷನ್ ಪ್ರವೀಣ್ HT ಆಫ್ಟರ್ 10 years ಅದೇನಾ ಡ್ರೀಮ್? ಮೇ ಬಿ ನಾನೊಂದು ಗುಡ್ ಆಫೀಸರ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅದು ನಾನು ಯಾವ ಕನಸಿಟ್ಕೊಂಬಂದಿದ್ದೆ ಎಜುಕೇಷನ್ ಮತ್ತು ಹೆಲ್ತ್ಗೆ,
ಅದಕ್ಕೆ ಯಾವ್ದಾರ ಒಂದು ನಾನು ಗೌರ್ಮೆಂಟಿಗೆ ಸಪೋರ್ಟಿಂಗ್ ಆಗಿ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಿ ಒಂದು ಸೊಲ್ಯೂಷನ್ನ ಕಂಡುಹಿಡಿಯೋ ಥರ ಆಗಿದ್ರೆ ನಾನು ಈ ಜರ್ನಿಗೆ ಅಥವಾ UPSC ಆಗಿ ಆಫೀಸರ್ ಆಗಿದ್ದಕ್ಕೆ ಸಾರ್ಥಕ ಅಂತ ಅನ್ಕೋತೀನಿ. ಸೋ ನೈಸ್. ನಾವು ನಿಮ್ಮ ತಂದೆ ತಾಯಿಯವರು, ಗೆಳೆಯರು, ಅಣ್ಣಂದರು ಎಲ್ಲರೂ ಮಾತಾಡ್ತಾ ಇದ್ದನ್ನ ಕೇಳ್ತಾ ಇದ್ವಿ ನಿಮ್ಮ ಸಂದರ್ಶನದ ಮಧ್ಯೆ. ನಮ್ಮ ಊರಿನಿಂದ ಒಂದು ಗ್ರಾಸ್ ರೂಟ್ ಲೆವೆಲಿಂದ ಒಂದು ಗ್ರಾಮದಿಂದ ಹೋಗಿ ಆ ಥರದ ಒಂದು ಸಾಧನೆ ಮಾಡಿ ಇವತ್ತು ಇಡೀ ಚಿಕ್ಕಮಗಳೂರಿಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ಇವತ್ತು ನಿಮ್ಮ ಸಮಯವನ್ನು, ನಿಮ್ಮ ಒಂದು ಏನು ಅನುಭವಗಳನ್ನು ನಮ್ಮ ಸಂದರ್ಶನದಲ್ಲಿ ಇನ್ನೊಬ್ರಿಗೆ ಮೋಟಿವೇಟ್, ಪ್ರೇರಣೆ ಆಗಲಿ ಅಂತ ಒಂದು ಪಾಸಿಟಿವ್ ಕಮಿಟ್ಮೆಂಟ್ ಒಂದಿಗೆ ನಮ್ಮ ICT ಟುಡೇಗೆ ಬಂದಿದ್ದೀರಾ. ಚಿಕ್ಕಮಗಳೂರಿನ ಜನರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಒಂದು ಕ್ಯಾಮ್ರಾ ನೋಡ್ಕೊಂಡು ಹೇಳೋದಾದ್ರೆ. ಚಿಕ್ಕಮಗಳೂರು ಒಂದು ಬ್ಯೂಟಿಫುಲ್ ಸಿಟಿ ಮತ್ತು ಡಿಸ್ಟಿಕ್ ಅಂತ ಹೇಳ್ತೀನಿ. ಇಲ್ಲಿ ನ್ಯಾಚುರಲಿ ರಿಚ್ ಇದೆ ಮತ್ತು ಕಲ್ಚರಲಿ ವೈಬ್ರೆಂಟ್ ಇದೆ. ಬಟ್ ಒಂದು ಅವೇರ್ನೆಸ್ ಇಲ್ಲ UPSC ಅನ್ನೋದಕ್ಕೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಮ್ಮಿ ಇದೆ. ಎಷ್ಟೋ ಹಿಂದುಳಿದ ಡಿಸ್ಟಿಕ್ಕಿಂದ ಬಂದು ಪಾಸಾಗಿರ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಅವೇರ್ನೆಸ್ನ ಕೊಡಿ. UPSC ಅನ್ನೋದು ಒಂದು ಒಳ್ಳೆ ಆಫೀಸರ್ ಆದರೆ ಇಂಥ ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡ್ಬೋದು, ಬದಲಾವಣೆ ತರ್ಬೋದು. ಅಷ್ಟೇ, ಭರವಸೆ ಮೂಡಿಸ್ಬೋದು. ಲಾಸ್ಟ್ ಕ್ವೆಶ್ಚನ್ ಇಫ್ ಯು ಡೋಂಟ್ ಮೈಂಡ್. ಪ್ರವೀಣ್ ಅವ್ರಿಗೆ ಏನಾದರೂ ಪಾಲಿಟಿಕ್ಸ್ಗೆ ಎಂಟರ್, ಯಾಕೆಂದರೆ ನೀವು ಅಣ್ಣಾಮಲೈ ಅವರಿಂದ ಕೂಡ ಇನ್ಸ್ಪಿರೇಷನ್ ಆಗಿದ್ದೀರಾ, ಇಷ್ಟು ಸೋಷಿಯಲ್ ಸೆಂಟ್ರಿಕ್ ಆಗಿದ್ದೀರಾ. ಸೊ ಪಾಲಿಟಿಕ್ಸಿಗೆ ಬರೋ ಏನಾದ್ರು ಪ್ಲ್ಯಾನ್ ಇದೆಯಾ? ಇಲ್ಲ ನಂದೊಂದು ಪುಟ್ಟ ಪ್ರಪಂಚ ಅಂತ ಹೇಳ್ಬೋದು. ಎಷ್ಟು ಬದಲಾವಣೆ ತರಬೇಕು ಆ್ಯಸ್ ಅನ್ ಆಫೀಸರ್ ಆಗಿ ಅಷ್ಟೇ. ಅದ ಮೇಲೆ ವೈಯಕ್ತಿಕ ಆಸೆ ಆಕಾಂಕ್ಷೆ ತುಂಬ ಏನಿಲ್ಲ. ಹಂಗಾಗಿ ಈ ಸಾಹಿತ್ಯ ಓದಿದ್ರಿಂದ ಅದೊಂದು ಫ್ರೇಮ್ ವರ್ಕ್ ಇರುತ್ತೆ, ಲೈಫ್ ಹಿಂಗೆ ಬದುಕಬೇಕು ಅಂತ. ಅಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ತುಂಬ ಪಬ್ಲಿಸಿಟಿ ಆಗಲಿ ಅದು ತುಂಬ ಇಷ್ಟನೂ ಆಗಲ್ಲ. ಸೋ ಸ್ವೀಟ್. ಈಗ ನಮ್ಮ ಸೆಕೆಂಡ್ ಸೆಗ್ಮೆಂಟಿಗೆ ಬರೋಣ. ಈ ಇಂಟರ್ವ್ಯೂ ಎಂಡಲ್ಲಿ ರ್ಯಾಪಿಡ್ ಫೈರ್ 1 ವರ್ಡ್ 1 ಥಾಟ್ ಅಂತ ನಾನು ನಿಮಗೆ ಒಂದು 5-6 ವರ್ಡ್ಸ್ ಹೇಳ್ತೀನಿ. ಸಡನ್ನಾಗಿ ನಿಮಗೆ ಥಾಟ್ಸಲ್ಲಿ ಏನು ಬರುತ್ತೆ ಒಂದೊಂದು ಲೈನಲ್ಲಿ ಪೀಟಿಕೆ ಹೆಂಗೆ ಕೊಡ್ಬೋದು. ಸೊ ರೆಡಿನಾ? 1 ವರ್ಡ್ 1 ಥಾಟ್ಗೆ. ಸೊ ಪ್ರವೀಣ್ ಅವ್ರ ಜೊತೆ 1 ವರ್ಡ್ 1 ಥಾಟ್ಗೆ ರೆಡಿ ಆಗಿದ್ದಾರೆ. ಆ 1 ವರ್ಡ್ 1 ಥಾಟ್ಗೆ ವರ್ಡ್ಸ್ ಕೊಡೋಣ. ಮೊದಲಿಗೆ ಸಕ್ಸಸ್ ಅನ್ನೋದು ನಿರಂತರ ಪರಿಶ್ರಮ ಬೇಕು. ನಂತರ ಪರಿಶ್ರಮ. ಓಕೆ. ಹುಲಿಕೆರೆ. ಮೇ ಬಿ ಆ ಮಣ್ಣಿನ ಸೊಗಡೆ ನನ್ನ ಇಲ್ಲಿಗೆ ಕರ್ಕೊಬಂತು ಅಂತ ಕರ್ಕೊಂಡ್ಬಂದಿದೆ. ಓಕೆ. ಸರ್ವಿಸ್ ಅನ್ನೋದು ಅಥಾರಿಟಿ ಅಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ. ಓಕೆ. ದೆನ್ ಚಿಕ್ಕಮಗಳೂರು ಬ್ಯೂಟಿಫುಲ್ ಸಿಟಿ. ಸ್ಕೂಲ್ ಡೇಸ್ ಅಂದರೆ NCC ನೆನಪಾಗುತ್ತೆ, ನನ್ನ ಫ್ರೆಂಡ್ಸ್ ನೆನಪಾಗ್ತಾರೆ. ಅಣ್ಣಂದ್ರು ಬಿಗ್ಗೆಸ್ಟ್ ಸಪೋರ್ಟ್, ಸೂಪರ್. ಎಲ್ಲ 1 ವರ್ಡ್ 1 ಥಾಟಲ್ಲಿ ನೀವು ಹೇಳಿದ್ದೀರಾ. ಹೀಗೆ ಮುಂದೆ ನಮ್ಮ ಜಿಲ್ಲೆಗೆ ಬರೋಕ್ಕಾಗುತ್ತೋ ಇಲ್ವೋ, ಬಿಕಾಸ್ ಸೇಮ್ ಕ್ಯಾಡರ್ ಇರೋದ್ರಿಂದ ಬೇರೆ ಎಲ್ಲೇ ಕರ್ನಾಟಕದಲ್ಲೇ ಸರ್ವಿಸ್ ಸಿಗಲಿ, ಈ ದೇಶದ ಯಾವ ಮೂಲೆಯಲ್ಲಾದರೂ ಹೋಗಿ ನೀವು ಸರ್ವಿಸ್ ಮಾಡಿದ್ರು ನಮ್ಮೂರಿಗೆ ಒಂದು ಕೀರ್ತಿಯನ್ನು ಹೀಗೆ ತರ್ತಾ ಇರಿ. ನಾವೆಲ್ಲರೂ ಇನ್ನಷ್ಟು ನಿಮ್ಮ ಕೆಲಸಗಳನ್ನು ನೋಡೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ತಂಡದಿಂದ ಇಷ್ಟೊತ್ತು ನೀವು ನಮಗೊಂದು ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಂದು ಪುಟ್ಟ ಕಿರುಕಾಣಿಕೆ. ತಂದೆಯವ್ರದ್ದು ಏನು ಡಾಕ್ಯುಮೆಂಟ್ ಮಾಡ್ತಾರೆ ಅಂತ ಹೇಳ್ತಿದ್ರಿ, ನಾವೇನು ಇಷ್ಟಪಡ್ತೀವಿ ಅಂದರೆ ನಿಮಗೆ ಗೊತ್ತಿದ್ರೂ ಇರ್ಬೋದು, ICT ಟುಡೇಲಿ ವಿಶೇಷವಾಗಿ ಐಸಿರಿ ಹಬ್ಬ ಮತ್ತು ಐಸಿರಿ ಗ್ರಾಮ ಅಂತ ಈ ಥರ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿರುವಂಥ ಒಂದೊಂದು ಗ್ರಾಮದ ಕಥೆಗಳನ್ನು ನಾವು ಡಾಕ್ಯುಮೆಂಟ್ ಮಾಡ್ತಿದ್ವಿ, ಅಲ್ಲಿನ ಆಚರಣೆಗಳ ಬಗ್ಗೆ. ಅದಕ್ಕೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಈ ಹುಲಿಕೆರೆಯಲ್ಲಿ ಬರೋ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾವು ಲಿಟ್ರೇಚರ್ ಮೂಲಕ ಡಾಕ್ಯುಮೆಂಟ್ಸ್ ಇದೆ. ನಮ್ಮದು ಆಸೆ ಇದ್ದರೆ ಡಿಜಿಟಲ್ ಮೂಲಕ, ಯೂಟ್ಯೂಬ್ ಮೂಲಕ ಯಾರು ಡಾಕ್ಯುಮೆಂಟ್ ಮಾಡಿದ್ರೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ. ಮೇ ಬಿ ನೀವು ಮಾಡ್ತಿರೋದು ಇನ್ನೂ ಖುಷಿನೇ, ಯಾಕಂದರೆ ಗ್ರಾಮೀಣ ಭಾರತದ ಸಾಂಸ್ಕೃತಿಕ ಆಚರಣೆಗಳನ್ನ, ಅದರಲ್ಲೂ ಚಿಕ್ಕಮಗಳೂರು ತುಂಬ ವೈಬ್ರೆಂಟ್ ಕಲ್ಚರ್ ಇದೆ. ಒಂದೊಂದು ಗ್ರಾಮದ ಈ ಥರ ಡಾಕ್ಯುಮೆಂಟ್ ಮಾಡಿದ್ರೆ ಮೇ ಬಿ ಮುಂದೆ ಯಾವತ್ತೋ ಅದು ನಶಿಸಿ ಹೋದಾಗ ಅಥವಾ ನಶಿಸಿ ಹೋಗೋದಂಗೆ ಕಾಪಾಡೋಕ್ಕೆ ಇದೊಂದು ಒಳ್ಳೆ ಕಾರ್ಯ ಅಂತ ನನಗೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟು ಇರಲಿ ಮುಂದೆ ಬರೋ ದಿನಗಳೆಲ್ಲ ಮಾಡೋಕ್ಕೆ. ಆ್ಯಕ್ಚುಲಿ ಚಿಕ್ಕಮಗಳೂರಿಗೆ ಒಂದು ಚಾನಲ್ ಅಂತ ಬೇಕಿತ್ತು, ಯಾಕಂದರೆ ಚಿಕ್ಕಮಗಳೂರನ್ನ ಕವರ್ ಮಾಡೋಕ್ಕೆ ಸ್ಟೋರಿನ. ನಾನು ಬೆಂಗಳೂರಿದ್ದಾಗ ಏನಾರು ಆಗ್ತಿದೆ ಅಂದರೆ ನಾನು ಯಾವುದೋ ಸ್ಟೇಟಿಂದ ಯಾವುದೋ ಒಂದು TV ನೋಡಬೇಕಿತ್ತು. ತುಂಬ ದಿನದಿಂದ ಫಾಲೋ ಮಾಡ್ತೇನೆ ICT ಟುಡೇನ. ಇವತ್ತು ನನ್ನ ಇಲ್ಲಿ ಕರೆಸಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದು ತುಂಬ ಖುಷಿನೇ. ICT ಟುಡೇ ಚಾನಲ್ಗೆ ಮತ್ತು ಎಲ್ಲ ಮೆಂಬರ್ಗಳಿಗೆ ತುಂಬ ಧನ್ಯವಾದ ಹೇಳಕ್ಕೆ. ನಮ್ಮ ಪ್ಲೆಷರ್ ಕೂಡ. ನಾವು ನಿಮ್ಮನ್ನು ಗೆಸ್ಟ್ ಆಗಿ ಕರೆದು ನಮಗೊಂದು ಹೆಮ್ಮೆ, ನಮ್ಮೂರವರು ಅನ್ನೋದು. ಸೊ
ಸೊ ನಿಮ್ಮ ಸಪೋರ್ಟ್ ಇರಲಿ, ಜೊತೆಗೆ ಎಲ್ಲ ಒಂದು ಯೂತ್ ಕಮ್ಯುನಿಟಿಗೆ ಗೈಡೆನ್ಸ್ ಆಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಳ್ಳೋಣ. ನಮ್ಮದು ಐಸಿರಿ ಫೌಂಡೇಶನ್ ಅಂತ ಒಂದು NGO ಕೂಡ ಇದೆ. ಸೊ ಆ ಫೌಂಡೇಶನ್ ನಾವೇ ಯೂತ್ ಸೆಂಟ್ರಿಕ್ ಏನಾರು ಇವೆಂಟ್ ಮಾಡ್ತಿದ್ರೆ ವಿ ವುಡ್ ಲೈಕ್ ಟು ಇನ್ವಾಲ್ವ್ ಯು ಒಂದು ಮೋಟಿವೇಶನ್ಗಾಗಿರಲಿ ಇದಕ್ಕಾಗಿರಲಿ. ಅಪ್ಕಮಿಂಗ್ ಡೇಸಲ್ಲಿ ಪ್ಲ್ಯಾನ್ ಮಾಡಿಕೊಂಡು ವಿಲ್ ಡೆಫಿನೆಟ್ಲಿ ಡೂ ಇಟ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ತಾತನ ಒಂದು ಮಾರ್ಗದರ್ಶನದಿಂದ, ತಾಯಿಯ ಒಂದು ಮಮಕಾರದಿಂದ, ತಂದೆಯ ಒಂದು ಸ್ಫೂರ್ತಿಯಿಂದ ಇವತ್ತು ನಮ್ಮ ಚಿಕ್ಕಮಗಳೂರಿನ ಹುಲಿಕೆರೆ ಅನ್ನೋ ಒಂದು ಪುಟ್ಟ ಗ್ರಾಮದಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಿದಂತಹ ನಮ್ಮ ಪ್ರವೀಣ್ ಕುಮಾರ್ HT ಸರ್ ಅವರ ಸಂದರ್ಶನದಿಂದ ಎಷ್ಟೋ ಯುವಕರಿಗೆ ಪ್ರೇರಣೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ತರಹ ಅನೇಕ ಸಾಧಕರನ್ನು, ಅನೇಕ ಯಶೋಗಾಥೆಗಳನ್ನು, ಅವರು ನಡೆದು ಬಂಥ ಹಾದಿಯನ್ನು ನಮ್ಮ ಟಾಕ್ ವಿತ್ RBಯಲ್ಲಿ ಮುಂಬರುವ ದಿನದಲ್ಲಿ ತರ್ತೀವಿ. ನಿಮ್ಮ ತಲೆಯಲ್ಲಿ ಇಂತಹ ವ್ಯಕ್ತಿಯನ್ನು ತರಬೇಕು ಅಥವಾ ಈ ಥರದ ಒಂದು ಹೆಸರು ನಿಮ್ಮ ತಲೆಯಲ್ಲಿದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕ್ಬೋದು, ಇಲ್ಲ ಕೆಳಗಡೆ ಬರ್ತಿರುವಂಥ ವಾಟ್ಸಪ್ ಸಂಖ್ಯೆಗೆ ಆ ಹೆಸರು ಮತ್ತು ಅವರ ವಿವರಣೆಯನ್ನು ಹಾಕ್ಬೋದು. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ, ಸಾತ್ವಿಕ, ಸಕಾರಾತ್ಮಕ, ಸದುದ್ದೇಶದ ಒಂದು ವಿಚಾರಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸ್ತಾ ಇರಿ. ಐಸಿರಿ ಟುಡೇ. ನಮಸ್ಕಾರ.